ತುಂಬಾನೇ ಮುದ್ದಾಗಿರುವಂತ ಟ್ರೆಡಿಷನಲ್ ಫಂಕ್ಷನಲ್ ವೇರ್ ಕುರ್ತಾ ಸೆಟ್, ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುವಂತ ಕುರ್ತಾ ಸೆಟ್ 532 ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ. ತುಂಬಾನೇ ಚೆನ್ನಾಗಿದಾವೆ. ನಮಸ್ಕಾರ ಕಿಶೋರ್ ಫ್ಯಾಮಿಲಿ, ಹೇಗಿದ್ರೆ ಎಲ್ರು? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಇಂದ ಫಂಕ್ಷನಲ್ ವೇರ್ ಕುರ್ತಾ ಸೆಟ್ನ ತರಿಸಿದ್ದೀನಿ. ಮದುವೆಗೆ, ಗ್ರ್ಯಾಂಡ್ ಈವೆಂಟ್ಸ್ಗೆ ಕುರ್ತಾ ಸೆಟ್ ಯಾವ ಥರ ಬೇಕು ಆ ಥರ ನಾನು ತರಿಸಿದ್ದೀನಿ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 532 ರೂಪಾಯಿ. ತಡ ಮಾಡ್ದೇ ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಮೊದಲನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಪರ್ಪಲ್ ಕಲರಲ್ಲಿದೆ. ತುಂಬಾ ಚೆನ್ನಾಗಿದೆ ಇದು. ಇದ್ರ ದುಪ್ಪಟ ಸಖತ್ತಾಗಿದೆ. ಫಸ್ಟ್ ತೋರಿಸ್ಬಿಡ್ತೀನಿ ಕುರ್ತಾ ಯಾವ ಥರ ಇದೆ ಅಂತೇಳಿ. ಸೊ ನೋಡಿ, ಕುರ್ತಾ ಈ ಥರ ಇದೆ, ರೌಂಡ್ ನೆಕ್, ಇಲ್ಲೆಲ್ಲ ಫುಲ್ ಸೀಕ್ವೆನ್ಸ್ ವರ್ಕ್ ಆಗಿದೆ. ಇಲ್ಲಿ ಮುಂದ್ಗಡೆ ನೋಡ್ತಿರ್ಬೋದು ನೀವು ಎಷ್ಟು ರಿಚ್ ಲುಕ್ ಕೊಡ್ತಾ ಇದೆ ಫ್ರಂಟಲ್ಲಿ. ಆ್ಯಂಡ್ ಸ್ಲೀವ್ಸ್ಗೂ ಕೂಡ ಲೇಸಸ್ ಬಂದಿದೆ, ಸೇಮ್ ಸೀಕ್ವೆನ್ಸ್ದು. ಇಲ್ಲಿ ಈ ಥರ ಕಟೆಡ್ ಈ ಥರ ಫಿನಿಶಿಂಗ್ ಬಂದಿದೆ ಇದ್ರದ್ದು ಸ್ಲೀವ್ಸ್ಗೆ, 3/4 ಸ್ಲೀವ್ಸ್. ಆ್ಯಂಡ್ ಕೆಳಗಡೆ ಬಾಟಮ್ಗೂ ಕೂಡ ನಿಮಗೆ ಸೇಮ್ ಅದೇನು ವರ್ಕ್ ಆಗಿದೆಯಲ್ಲ ನೆಕ್ ಹತ್ರ, ಸೇಮ್ ವರ್ಕ್ ಇಲ್ಲಾಗಿದೆ, ಸೀಕ್ವೆನ್ಸ್ ವರ್ಕ್ ನೋಡ್ಬೋದು. ಇಲ್ಲಿ ಕಲರ್ ಕಾಣಿಸ್ತಿದ್ಯಾ? ಸಾರಿ, ನಿಮಗೆ ಅಲ್ಲಿ ಕಾಣಿಸ್ತಿಲ್ಲ ಅನ್ಕೋತೀನಿ. ಸೊ ಇಲ್ಲಿ ಬಾಟಮಲ್ಲಿ ನೋಡ್ಬೋದು ನೀವು, ಸೇಮ್ ನಮಗೆ ಇಲ್ಲಿ ನೆಕ್ ಹತ್ರ ಏನು ವರ್ಕ್ ಬಂದಿದೆಯಲ್ಲ ಅದೇ ಥರ ವರ್ಕ್ ಬಾಟಮಲ್ಲಿ ಬಂದಿದೆ, ಬಟ್ ವಿತ್ ಡಿಫ್ರೆಂಟ್ ಕಟ್ಟಿಂಗ್ಸ್. ಈ ಥರ ಕಟ್ಟಿಂಗ್ ನೋಡಿ, ಈ ಥರ ಕಟ್ಟಿಂಗ್ ಬಂದಿದೆ. ಸೇಮ್ ಅದು ಸ್ಲೀವ್ಸ್ಗೂ ಬಂದಿದೆ. ಸೊ ಕಲರ್ ತುಂಬ ಪ್ರಿಟಿ ಕಲರ್. ಆ್ಯಂಡ್ ನೋಡ್ತಿರ್ಬೋದು, ನಾನು ತರಿಸಿರೋದು ಎಸ್ ಸೈಜ್, ರೌಂಡ್ ನೆಕ್ ಇದೆ ಇದು. ಇದ್ರ ಜೊತೆಗೆ ಪ್ಯಾಂಟ್ ಯಾವ ಥರ ಬಂದಿದೆ ಅಂತೇಳಿ ನೋಡೋಣ. ಸಿಲ್ಕ್ ಬ್ಲೆಂಡೆಡ್ ಕುರ್ತಾ, ಅದು ಸೇಮ್ ಪ್ಲೇನ್ ಬಂದಿದೆ, ಸೇಮ್ ಅದೇ ಕಲರಲ್ಲಿ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಬಂದಿದೆ. ಆ್ಯಂಡ್ ನಿಮಗೆ ಪಾಕೆಟ್ ಬರುತ್ತೆ ಒಂದು ಸೈಡಲ್ಲಿ, ನೋಡ್ತಿರ್ಬೋದು ಒಂದು ಪಾಕೆಟ್ ಇದೆ. ಪ್ಲೇನ್ ಇದೆ, ಪ್ಯಾಂಟ್ ಪ್ಲೇನ್ ಇದೆ, ಕೆಳಗಡೆ ಏನು ವರ್ಕ್ ಇಲ್ಲ. ಸೊ ಇದ್ರದ್ದು ಪ್ಲಸ್ ಪಾಯಿಂಟ್ ಅಂದರೆ ನೋಡಿ, ವೇಲ್ ದುಪ್ಪಟ ತುಂಬಾ ಚೆನ್ನಾಗಿದೆ, ಫ್ಲೋರಲ್ ಪ್ರಿಂಟಿಂಗ್. ಆ್ಯಂಡ್ ಈ ಬಾರ್ಡ್ರ್ ಏನಿದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ ಇದು ಬಾರ್ಡ್ರಿಂಗ್ ನೋಡ್ತಿರ್ಬೋದು ನೀವು, ಏನು ಸಖತ್ತಾಗಿದೆ. ಸೊ ಇದು ಸ್ಯಾರಿಗೆಲ್ಲ ಯಾವ ಥರ ಜರಿ ವರ್ಕ್ ಆಗುತ್ತಲ್ಲ ಆ ಥರ ಎಂಡಿಂಗಿಗೆ ನೋಡಿ ಈ ಥರ ವರ್ಕ್ ಆಗಿದೆ, ಸಖತ್ತಾಗಿದೆ. ಇದು ಆ್ಯಕ್ಚುಲಿ ಇದು ಕಾಪರ್ ಜರಿ ಅನಿಸುತ್ತೆ, ನೋಡ್ತಿರ್ಬೋದು ಏನು ಸಖತ್ತಾಗಿದೆ. ಪ್ರಿಂಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ವೇಲ್ ಬಂದ್ಬಿಟ್ಟು ಆರ್ಗ್ಯಾನ್ಸಾ ಇದೆ, ನೋಡ್ಬೋದು ಆರ್ಗ್ಯಾನ್ಸಾ ಫ್ಯಾಬ್ರಿಕ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಇದಾಗಿ ಜರಿ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು 691 ರೂಪಾಯಿ ಕುರ್ತಾ ಸೆಟ್. ಇದು ತುಂಬಾ ಟ್ರೆಡಿಷ್ನಲ್ ಆ್ಯಂಡ್ ರಿಚ್ ಲುಕ್ ಕೊಡುತ್ತೆ. ಇದನ್ನ ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ, ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಫ್ಯಾಬ್ರಿಕ್ ಏನು ಅನಿಸುತ್ತೆ ಉಟ್ಟಾಗ, ಆ್ಯಂಡ್ ಲುಕ್ ವೈಸ್ ಯಾವ ಥರ ಬರುತ್ತೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದೆಯಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಕುರ್ತಾ ಸೆಟ್ದು ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ, ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇದು ಇದ್ರ ದುಪ್ಪಟ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಿಲ್ಕ್ ಬ್ಲೆಂಡೆಡ್ ಕುರ್ತಾ ಸೆಟ್ ಇದು. ಆ್ಯಂಡ್ ದುಪ್ಪಟ ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ನಂತರ ತುಂಬ ಟ್ರೆಡಿಷ್ನಲ್ ಏನೋ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ನೋಡಿ. ಆ್ಯಂಡ್ ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಈ ಥರ ಇದೆ. ಏನು ಸೀಕ್ವೆನ್ಸ್ ವರ್ಕ್ ಆಗಿದ್ರು ಕೂಡ ತುಂಬ ಇರಿಟೇಷನ್ ಏನು ಅನ್ನಿಸ್ತಿಲ್ಲ, ಅಂದರೆ ಚುಚ್ಚೋ ಥರ ಆ ಥರ ಏನೂ ಆಗ್ತಿಲ್ಲ. ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಆ್ಯಂಡ್ ಫಿಟ್ಟಿಂಗ್ ವೈಸ್ ನೋಡ್ತಿರ್ಬೋದು ನೀವು, ಫಿಟ್ಟಿಂಗ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಕೊಡ್ತಿರೋ ಪ್ರೈಸಿಗೆ ಮೀಶೋಯಿಂದ ಈ ಕುರ್ತಾ ಸೆಟ್ ತುಂಬಾ ಹೊರ್ತಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಎರಡನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. ಸೊ ಎರಡನೇ ಕುರ್ತಾ ಸೆಟ್ದು ಕಲರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಯಾಕಂದರೆ ಈ ಕಲರ್ ತುಂಬಾ ಪ್ರಿಟಿ ಕಲರ್ ನೋಡ್ತಿರ್ಬೋದು. ಆಮೇಲೆ ಕಲರ್ ಕಾಂಬಿನೇಷನ್ ಏನಿದೆಯಲ್ಲ, ಈ ಕಲರ್ ಕಾಂಬಿನೇಷನ್ ಯಾವಾಗ್ಲೂ ಕ್ಲಾಸಿಕ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ವೈಟ್ ಆ್ಯಂಡ್ ಈ ಗ್ರೀನ್, ಪಾಚಿ ಗ್ರೀನ್ ಅಂತ ಏನು ಹೇಳ್ತೀವಲ್ಲ, ಸ್ಲೀವ್ಸ್ ತುಂಬಾ ಡಿಫ್ರೆಂಟ್ ಇದೆ. ಇಲ್ಲಿ ಬರ್ತಾ ಬಲೂನ್ ಸ್ಲೀವ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಸ್ವಲ್ಪ ಲೇಸಿಂಗ್ ಆಗಿದೆ. ಆ್ಯಂಡ್ ಇದ್ರ ಮೇಲ್ಗಡೆ ಏನು ಪ್ರಿಂಟಿಂಗ್ ಇದೆಯಲ್ಲ ವೈಟ್ ಕಲರ್ದು. ಆ್ಯಂಡ್ ಇಲ್ಲಿ ಮುಂದೆ ನೋಡಿ, ನಾಚ್ ನೆಕ್ಗೆ ನಿಮಗೆ ಇಲ್ಲೆಲ್ಲ ಬೀಡ್ಸ್ ಹಾಕಿದ್ದಾರೆ, ಫುಲ್ಲು ನೆಕ್ಗೆ ಫುಲ್ ಬೀಡ್ಸ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಎಂಬ್ರಾಯ್ಡ್ರಿ ಪ್ಲಸ್ ಕಮ್ ಬೀಡ್ಸ್, ಏನು ಇಲ್ಲಿ ಗುಲಾಬಿ ಫ್ಲವರ್ದು ಏನು ಎರಡು ಇದು ಮಾಡಿದಾರಲ್ಲ, ಎಂಬ್ರಾಯ್ಡ್ರಿ ವರ್ಕ್ ಏನಾಗಿದೆಯಲ್ಲ ಸಖತ್ತಾಗಿದೆ ಇದು. ಆ್ಯಂಡ್ ಸೈಡಲ್ಲಿ ಈ ಥರ ಲೇಸಿಂಗ್ ಬಂದಿದೆ ನೋಡಿ. ಇಲ್ಲಿ ಇದೇನಿದೆಯಲ್ಲ ಇದು ತುಂಬಾ ಚೆನ್ನಾಗಿದೆ. ಕುರ್ತಾ ಮಾತ್ರ ಸಖತ್ತಾಗಿದೆ. ಎಂಡಿಂಗ್ವರೆಗೂ ನಿಮಗೆ ಸೇಮ್ ಲೇಸಿಂಗ್ ಆಗಿದೆ. ಇಲ್ಲಿಂದ ಏನಿದೆಯಲ್ಲ ಅದು ನಿಮಗೆ ಕೆಳಗಡೆವರೆಗೂ ಅದೇ ಥರ ಇದೆ. ಸೊ ಕಟ್ ಏನಾದರೂ ಇದೆಯಾ, ಸೈಡ್ ಕಟ್ಟು ಅಂದರೆ ಸೈಡ್ ಕಟ್ ಇಲ್ಲ. ಸೊ ಅಗಲ ಎಷ್ಟಿದೆ ನೋಡೋಣ, ಪ್ಲೇಟ್ಸ್. ಸೊ ಇಷ್ಟು ಅಗಲ ಬರುತ್ತೆ ನೋಡಿ, ಇಷ್ಟು ಅಗಲ ಬರುತ್ತೆ. ನಾನು ತರಿಸಿರೋದು ಎಸ್ ಸೈಜ್. ಇಲ್ಲಿ ಮುಂದ್ಗಡೆ ಈ ಥರ ನೆರಿಗೆ ಹಿಡಿದಿದ್ದಾರೆ.
ಐ ಥಿಂಕ್ ಇದು ತುಂಬ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ನೋಡಿ ಹಿಂದ್ಗಡೆ ಈ ಥರ ಪ್ಲೇನ್ ಇದೆ. ಕುರ್ತಾ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ. ಸಖತ್ತಾಗಿದೆ ಅಂತಿದ್ದೀನಿ ನಾನು. ಇದ್ರದ್ದು ಪ್ಯಾಂಟ್ ಬಂದ್ಬಿಟ್ಟು ನೋಡಿ ಸೇಮ್ ಅದೇ ಥರ, ಬಟ್ ಪ್ಲೇನ್ ಪ್ಯಾಂಟ್, ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್ ಇದೆ. ಇದಕ್ಕೇನು ಸ್ಲೀವ್ಸ್, ಇದಕ್ಕೇನು ಇದಿಲ್ಲ, ಸಾರಿ ಇದಕ್ಕೇನು ಪಾಕೆಟ್ ಇಲ್ಲ. ಇದ್ರ ಪ್ರೈಸ್ ಬಂದ್ಬಿಟ್ಟು 669. ಕಾಟನ್ ಬ್ಲೆಂಡೆಡ್ ಕುರ್ತಾ ಸೆಟ್. ಇದು ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರ ಮೇಲ್ಗಡೆ ಏನು ವರ್ಕ್ ಆಗಿದೆಯಲ್ಲ ಅದು. ಸೊ ಇದನ್ನ ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ. ವಿಯರ್ ಮಾಡಿದಾಗ ಇಷ್ಟೊಂದಿಲ್ಲ ವರ್ಕ್ ಆಗಿದ್ರು ಚೆನ್ನಾಗಿ ಕಾಣಿಸುತ್ತಾ ಇಲ್ಲ, ಸೆನ್ಸಿಬಲ್ ಆಗಿ ಕಾಣುತ್ತಾ ಇಲ್ಲ ಅನ್ನೋದನ್ನ ಒಂದ್ಸರ್ತಿ ನೋಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ ಲುಕ್ ಯಾವ ತರ ಬರ್ತಾ ಇದೆ. ಸ್ಲೀವ್ಸ್ ನೋಡಿ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಸ್ಲೀವ್ಸ್. ಆ್ಯಂಡ್ ಇಲ್ಲಿ ಫ್ರಂಟ್ ಏನು ವರ್ಕ್ ಇದೆಯಲ್ಲ ಸಕ್ಕತ್ತಾಗಿದೆ. ಇದು ನೋಡ್ತಿರ್ಬೋದು ಬೀಡ್ಸ್ ಆ್ಯಂಡ್ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋದು. ಆ್ಯಂಡ್ ಕುರ್ತಾ ಈ ಥರ ಇದೆ, ಪ್ಯಾಂಟ್ ಪ್ಲೇನ್ ಇದೆ. ಬಟ್ ಲುಕ್ ನೋಡೋದಾದರೆ ಓವರ್ ಆಲ್ ಲುಕ್ ನೋಡಿ ಏನು ಸಖತ್ತಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಕೊಡ್ತಿರೋ ಪ್ರೈಸಿಗೆ ತುಂಬಾ ವರ್ತಿದೆ. ಆ್ಯಂಡ್ ಫ್ಯಾಬ್ರಿಕ್ ಕೂಡ ತುಂಬ ಕಂಫರ್ಟೇಬಲ್ ಆಗಿದೆ. ಮೆಹಂದಿ ಶಾಸ್ತ್ರಕ್ಕೆ ಬೆಸ್ಟೆಸ್ಟ್ ಅಂತಲೇ ಹೇಳ್ಬೋದು. ಏನು ಒಂಥರ ಡೀಸೆಂಟ್ ಎಲಿಗೆಂಟ್ ಆಗಿ ಸ್ವಲ್ಪ ಜ್ಯುವೆಲ್ರಿ ನೀವು ಪ್ರಾಪರ್ಲಿ ವಿಯರ್ ಮಾಡಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬಟ್ ಓವರ್ ಆಲ್ ಕೊಡ್ತಿರೋ ಪ್ರೈಸ್ಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಓವರ್ ಆಲ್ ಲುಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಬನ್ನಿ ಮೂರನೇ ಕುರ್ತಾ ಸೆಟ್ ಓಪನ್ ಮಾಡೋಣ. ಮೂರನೇ ಕುರ್ತಾ ಸೆಟ್ ಪಿಂಕ್ ಕಲರಲ್ಲಿದೆ, ಪಿಂಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಏನಿದೆಯಲ್ಲ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಸ್ಲೀವ್ಸ್ಗೂ ಆಗಿದೆ ನೋಡಿ. ಫುಲ್ಲು ಕಂಪ್ಲೀಟ್ ಕುರ್ತಾ ಮೇಲ್ಗಡೆ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಸ್ನೋದು ಏನೋ ಸ್ನೋ ಸ್ಟಾರ್ ಥರ ಇದೆ. ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಿಮಗೆ 3 ಬಟನ್ಸ್ ಇದೆ, ಓಪನ್ ಮಾಡೋಕ್ಕೆ ಬರಲ್ಲ ಬಟ್ ಆ ಥರ ಇದೆ. ತುಂಬ ಚೆನ್ನಾಗಿದೆ. ಇದು ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ಯಾಂಟ್ ನೋಡೋಣ. ಇದ್ರದ್ದು ಪ್ಯಾಂಟ್ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ, ಸೇಮ್ ಪ್ಲೇನ್ ಪ್ಯಾಂಟ್. ನಿಮಗೆ ಬಾಟಮಲ್ಲಿ ಏನೂ ಇಲ್ಲ. ದುಪ್ಪಟ್ಟ ಕಾಟನ್, ಕಂಪ್ಲೀಟ್ ಕಾಟನ್ ಫ್ಯಾಬ್ರಿಕ್ ಥರ ಇದೆ ದುಪ್ಪಟ್ಟ. ಆ್ಯಂಡ್ ದುಪ್ಪಟ್ಟ ಮೇಲ್ಗಡೆನೂ ನಿಮಗೆ ಪ್ರಿಂಟಿಂಗ್ ಆಗಿದೆ, ಎಂಬ್ರಾಯ್ಡ್ರಿ ವರ್ಕ್ ಅಲ್ಲ ಪ್ರಿಂಟ್ ಆಗಿದೆ. ಇಷ್ಟೊಂದು ಎಂಬ್ರಾಯ್ಡ್ರಿ ವರ್ಕ್ ಆಗಬೇಕಂದ್ರೆ ಜಾಸ್ತಿ ಕಾಸ್ಟ್ ಆಗಿಬಿಡುತ್ತೆ ಇಲ್ಲ ಅಂದರೆ. ಸೊ ನೋಡಿ ಈ ಥರ ಇದೆ. ಇದು ಪ್ರಿಂಟಿಂಗ್, ವಾಶ್ ಮಾಡಿದ್ರೆ ಹೋಗಲ್ಲ ಅನ್ಕೋತೀನಿ. ಆ್ಯಂಡ್ ನೋಡಿ ಇದ್ರ ಲೆಂತ್ ಕೂಡ ತುಂಬ ಚೆನ್ನಾಗಿದೆ, ಏನೋ ಶಾರ್ಟ್ ಇಲ್ಲ. ಆಮೇಲೆ ಅಗಲ ಕೂಡ ತುಂಬ ಚೆನ್ನಾಗಿದೆ ದುಪ್ಪಟ್ಟದು. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ಈ ಏನು ರಿಯಾನ್ ಫ್ಯಾಬ್ರಿಕ್ದು ಏನು ಕುರ್ತಾ ಸೆಟ್ ಇದೆಯಲ್ಲ ಇದು ಮಾತ್ರ ಕಾಟನ್ ಇದೆ. ಇದು 2 ರೇಯಾನ್ ಫ್ಯಾಬ್ರಿಕ್ ಇದೆ. 543 ರೂಪೀಸ್ ಕುರ್ತಾ ಸೆಟ್. ಇದು ಎಸ್ ಸೈಜ್. ಇದನ್ನ ವಿಯರ್ ಮಾಡಿಬಿಟ್ಟು ನೋಡೋಣ ಕೊಡ್ತಿರೋ ಪ್ರೈಸಿಗೆ ಬರ್ತಿದ್ಯಾ, ಲುಕ್ ವೈಸ್ ಯಾವ ಥರ ಬರುತ್ತೆ, ಫ್ಯಾಬ್ರಿಕ್ ಯಾವ ಥರ ಕಾಣಿಸುತ್ತೆ ನೋಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ ಒಬ್ಬರ ಲುಕ್ ಯಾವ ಥರ ಬರ್ತಾ ಇದೆ. ಈ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡ್ತಿರ್ಬೋದು ನೀವು ವಿತೌಟ್ ದುಪ್ಪಟ ಕೂಡ ತುಂಬ ಗ್ರ್ಯಾಂಡ್ ಅನಿಸುತ್ತೆ. ಓನ್ಲಿ ನೀವು ಇಯರಿಂಗ್ಸ್ ಅದಕ್ಕೆ ಸ್ವಲ್ಪ ನೀಟಾಗಿ ಏನೋ ಗ್ರ್ಯಾಂಡ್ ಲುಕ್ ಕೊಡೋ ಅಂತ ಇಯರಿಂಗ್ಸ್ ಹಾಕೊಂಡ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು ಇಲ್ಲಿ ಯಾವ ಥರ ಲುಕ್ ಬರ್ತಾ ಇದೆ. ಫಿಟ್ಟಿಂಗ್ ಯಾವ ಥರ ಇದೆ ನೋಡಿ, ಬ್ಯಾಕ್ ಫಿಟ್ಟಿಂಗ್, ಸೈಡ್ ಫಿಟ್ಟಿಂಗ್ ಆ್ಯಂಡ್ ಫ್ರಂಟ್ ಫಿಟ್ಟಿಂಗ್ ಎಲ್ಲ ಯಾವ ಥರ ಇದೆ. ಲೆಂತ್ ನೋಡಿ, ಪ್ಯಾಂಟ್ ಉದ್ದ ನೋಡಿ. ಸೊ ಓವರ್ ಆಲ್ ಈ ಥರ ಬರ್ತಾ ಇದೆ. ಸೊ ಕೊಡ್ತಿರೋ ಪ್ರೈಸ್ಗೆ ಈ ಕುರ್ತಾ ಸೆಟ್ ತುಂಬ ವರ್ತ್ ಇದೆ. ಯಾಕಂದರೆ ಎಂಬ್ರಾಯ್ಡ್ರಿ ವರ್ಕ್ ಇಷ್ಟೊಂದು ಆಗಿದೆ ನೋಡ್ಬೋದು. ಇಲ್ಲಿ ಕಂಪ್ಲೀಟ್ ಇಷ್ಟೊಂದು ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ಸ್ಲೀವ್ಸಲ್ಲೂ ಆಗಿದೆ. ಬಟ್ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳೋದಾದರೆ ಇದು ದುಪ್ಪಟ್ಟ ಮೇಲ್ಗಡೆ ಏನು ಪ್ರಿಂಟಿಂಗ್ ಇದೆಯಲ್ಲ ಇದು ಆ್ಯಕ್ಚುಲಿ ಸಿವಿಂಗ್ ಮಾಡಿರೋದಲ್ಲ, ಮೇಲ್ಗಡೆಯಿಂದ ಪ್ರಿಂಟ್ ಮಾಡಿರೋದು. ಇಟ್ ಮೇ ಬಿ ವಾಶ್ ಮಾಡಿದ್ರೆ ಹೋಗುತ್ತೆ ಅನಿಸ್ತಾ ಇದೆ. ಆ್ಯಂಡ್ ಇದೇನು ಅಷ್ಟು ಈ ಕಲರ್ ಇದೇನು ಇಷ್ಟೊಂದು ದುಪ್ಪಟ್ಟ ಕಲರ್ ಏನಿದೆಯಲ್ಲ ಅದು ಎಕ್ಸಾಕ್ಟ್ಲಿ ಕುರ್ತಾ ಸೆಟ್ ಮೇಲ್ಗಡೆ ಹೋಗ್ತಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತಾ ಇದೆ ಅಂತೇಳಿ ಹೇಳಿ. ಸೊ ನನಗೆ ದುಪ್ಪಟ್ಟ ಅಷ್ಟಿಷ್ಟ ಆಗಲಿಲ್ಲ. ಬಟ್ ಕುರ್ತಾ ಪ್ಯಾಂಟ್ ಹೇಳೋದಾದರೆ ವರ್ತ್ ಇದೆ. ಬಟ್ ದುಪ್ಪಟ್ಟ ಬಿಟ್ಬಿಟ್ಟು ಪ್ರೈಸ್ ಮಾತಾಡೋದಾದರೆ ಸ್ವಲ್ಪ ಪ್ರೈಸ್ ಕಡಿಮೆ ಇರಬೇಕಿತ್ತು. ಬಟ್ ಎನಿವೇ 500 ಸಮಥಿಂಗ್ ಅಲ್ವಾ ಇದ್ರದ್ದು ಪ್ರೈಸ್ ಏನಿದೆ, 543 ಅಲ್ವಾ. ಸೊ 543 ಕುರ್ತಾ ಆ್ಯಂಡ್ ಪ್ಯಾಂಟ್ಗೆ ಕೊಡ್ಬೋದು, ಒಂದು 500 ಕೊಡ್ಬೋದು. ಬಟ್ ದುಪ್ಪಟ್ಟ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. 4ನೇ ಕುರ್ತಾ ಸೆಟ್ನ ಓಪನ್ ಮಾಡೋಣ. 4ನೇ ಕುರ್ತಾ ಸೆಟ್ ಬಂದ್ಬಿಟ್ಟು ನೇವಿ ಬ್ಲೂ ಕಲರಲ್ಲಿದೆ. ಇದು ತುಂಬ ಗ್ರ್ಯಾಂಡ್ ಆಗಿದೆ ನೋಡಿ. ಕುರ್ತಾ ಆರ್ಗ್ಯಾನ್ಸಾ ಫ್ಯಾಬ್ರಿಕ್ ಇದ್ರದ್ದು ನೋಡಿ. ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಇದೆ, ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ಸೀಕ್ವೆನ್ಸ್ ವರ್ಕ್ ಆಗಿದೆ. ಫ್ರಂಟಲ್ಲೂ ನೋಡ್ಬೋದು ಇಲ್ಲಿ ನೀವು ವಿ ನೆಕ್ ಥರ ಇದೆ, ವಿ ನೆಕ್ ಅಲ್ಲ ಸಾರಿ ರೌಂಡ್ ನೆಕ್, ವಿ ನೆಕ್ ಥರನೇ ಇದೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ವರ್ಕ್ ಆಗಿದೆ. ಆರ್ಗ್ಯಾನ್ಸಾ ಫ್ಯಾಬ್ರಿಕ್ ಒಂಥರ ಸಿಲ್ಕ್ ಥರ ಕಾಣಿಸ್ತಾ ಇದೆ. ಇದು ಒಂದು ಒಳಗಡೆ ಲೈನಿಂಗ್ ಇದೆ,
ಆಬ್ವಿಯಸ್ಲಿ ಲೈನಿಂಗ್ ಇರಲೇಬೇಕು ಇದಕ್ಕೆ, ಇಲ್ಲ ಅಂದರೆ ಟ್ರಾನ್ಸ್ಪರೆಂಟ್ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಇದು ಕುರ್ತಾ. ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ ಕುರ್ತಾ ಏನು ಚೆನ್ನಾಗಿದೆ. ಎಸ್ ಸೈಜ್ ನಾನು ತರಿಸಿರೋದು. ಫುಲ್ ಸ್ಲೀವ್ಸ್ ಇದೆ ಅದು. ದುಪ್ಪಟ ಮಾತ್ರ ದುಪ್ಪಟಕ್ಕೆ ಕೊಡ್ಬೇಕು ಬಿಡಿ ಪ್ರೈಸು. ನೋಡಿ ದುಪ್ಪಟ ಉದ್ದನೂ ಇದೆ, ಅಗ್ಲನೂ ಇದೆ. ಕೆಲವೊಂದ್ಸರ್ತಿ ಏನಾಗ್ಬಿಡುತ್ತೆ ತುಂಬ ಚಿಕ್ಕ ದುಪ್ಪಟ ಕೊಟ್ಬಿಡ್ತಾರೆ. ಆ್ಯಂಡ್ ಇದ್ರ ಮೇಲ್ಗಡೆ ವರ್ಕ್ ಏನಾಗಿದೆಯಲ್ಲ, ಆ್ಯಂಡ್ ನೋಡಿ ಇಲ್ಲಿ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಾಗಿದೆ. ಇದ್ರದ್ದು ಲೇಸ್ ಫಿನಿಶಿಂಗ್ ತುಂಬ ಚೆನ್ನಾಗಾಗಿದೆ. ದುಪ್ಪಟ ಸಖತ್ತಾಗಿದೆ, ಆರ್ಗ್ಯಾನ್ಸಾ ದುಪ್ಪಟ. ಒಂದೇ ನಿಮಿಷ. ಪ್ಯಾಂಟ್ ನೋಡಿ, ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್, ಸೇಮ್ ಕಂಪ್ಲೀಟ್ ಪ್ಲೇನ್ ಪ್ಯಾಂಟ್. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 671 ಅಂದರೆ 671 ರೂಪಾಯಿ ಕೊಡ್ತಾ ಸೆಟ್. ಇದು ತುಂಬಾ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಇದನ್ನು ಉಟ್ಟಾಗ ಯಾವ ಥರ ಕಾಣಿಸುತ್ತೆ ಅಂತೇಳಿ. 671 ರೂಪಾಯಿ ಇದಕ್ಕೆ ವರ್ತ್ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ತುಂಬಾನೇ ರಿಚ್ ಆ್ಯಂಡ್ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಪ್ಯಾಂಟ್ ಲೆಂತ್ ಕೂಡ ಸರಿಯಾಗಿದೆ. ಆ್ಯಂಡ್ ದುಪ್ಪಟ ಎಷ್ಟು ಉದ್ದ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ದುಪ್ಪಟ. ಆ್ಯಂಡ್ ಈ ಕಲರ್ ಏನಿದೆಯಲ್ಲ ತುಂಬ ವೈಬ್ರೆಂಟಾಗಿ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು. ಸೊ ಕೊಡ್ತಿರೋ ಪ್ರೈಸಿಗೆ ತುಂಬಾ ವರ್ತ್ ಇದೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ನನಗೆ ಅನಿಸ್ತಿರೋದೇನಪ್ಪ ಅಂದರೆ, ಈ ಸಿಕ್ವಿನ್ ಏನು ವರ್ಕ್ ಆಗಿದೆಯಲ್ಲ ಒಳಗಡೆ ಸ್ವಲ್ಪ ಚುಚ್ತಾ ಇದೆ, ಏನೊಂಥರ ಇರಿಟೇಷನ್ ಆದಂಗೆ ಆಗ್ತಾ ಇದೆ. ಹಾಕೋ 1 or 2 hour ವೇರ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಆದರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಇಲ್ಲೆಲ್ಲಾನು ಇರಿಟೇಷನ್ ಆಗ್ತಾ ಇದೆ. ಸೊ ಇಲ್ಲೆಲ್ಲ ವರ್ಕ್ ಆಗಿದೆಯಲ್ಲ ಒಳಗಡೆ ಚುಚ್ತಾ ಇದೆ. ಸೊ ಅದು ತುಂಬ ಇರಿಟೇಟ್ ಮಾಡುತ್ತೆ, ಅನ್ಕಂಫರ್ಟಬಲ್ ಫೀಲ್ ಮಾಡುತ್ತೆ ಅಂತ ಅನ್ಕೋತೀನಿ. ಬಟ್ ಪ್ರೈಸಿಂಗ್ ವೈಸ್, ಲುಕ್ ವೈಸ್ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ, ಚೆನ್ನಾಗಿದೆ. ಅದೊಂದೇ ಇಶ್ಯೂ ಏನಪ್ಪ, ಕಂಫರ್ಟಬಲ್ ಆಗಿ ವೇರ್ ಮಾಡೋಕ್ಕಾಗಲ್ಲ. ಕೊನೆ ಕುರ್ತಾ ಸೆಟ್ ಇದು. ಸೊ ಕೊನೆ ಕುರ್ತಾ ಸೆಟ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮಸ್ಟರ್ಡ್ ಯೆಲ್ಲೋ ಕಲರ್ ಆ್ಯಂಡ್ ಪ್ರಿಂಟಿಂಗ್ ಮಾತ್ರ ತುಂಬ ಹೈ ಕ್ವಾಲಿಟಿ ಇದೆ. ಇದ್ರ ಮೇಲ್ಗಡೆ ನೋಡ್ತಿರ್ಬೋದು ನೀವು. ಆ್ಯಂಡ್ ಕಾಲರ್ ಇದೆ, ವಿ ನೆಕ್ ಇದೆ. ಸೊ ಕೋಟ್ ಕಾಲರ್ ಥರನೋ ಏನೋ ಯಾವ ಥರನೋ ಇದೆ ಇದು. ಆ್ಯಂಡ್ ಸ್ಲೀವ್ಸ್ ನೋಡಿ 3/4 ಸ್ಲೀವ್. ಪ್ರಿಂಟಿಂಗ್ ಮಾತ್ರ ಸಕ್ಕದಾಗಿದೆ ಇದ್ರದ್ದು. ಅಂದರೆ ಎಕ್ಸ್ಟರ್ನಲ್ ಪ್ರಿಂಟ್ ಅಲ್ಲ ಇದು, ಥ್ರೆಡ್ಡಿಂದನೇ ಸೀವಿಂಗ್ ಆಗಬೇಕಾದ್ರೆ ಆಗಿರುವಂಥ ಪ್ರಿಂಟ್. ಬರ್ತಾ ಬರ್ತಾ ಸ್ವಲ್ಪ ಅಗ್ಲ ಇದೆ. ಆ್ಯಂಡ್ ಇಲ್ಲಿ ಮುಂದ್ಗಡೆ ನಿಮಗೆ ಒಂದು 3-4 ನೆರಿಗೆ ಕೊಟ್ಟಿದ್ದಾರೆ, ಸ್ವಲ್ಪ ಲುಕ್ ಎನ್ಹಾನ್ಸ್ ಆಗಲಿ ಅಂತೇಳಿ. ಸೈಡ್ ಕಟ್ ಏನಿಲ್ಲ, ಕಂಪ್ಲೀಟ್ ಕ್ಲೋಸ್ಡ್ ಕುರ್ತಾ ಇದು. ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ ಇದ್ರದ್ದು. ಮಸ್ಟರ್ಡ್ ಯೆಲ್ಲೋ, ರೆಡ್ ಆ್ಯಂಡ್ ಬ್ಲೂ, ಸಿಕ್ಕಾಪಟ್ಟೆ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಇದ್ರದ್ದು. ಆ್ಯಂಡ್ ಇದ್ರ ಮೇಲ್ಗಡೆ ದುಪ್ಪಟ್ಟ, ನನಗೆ ಅದೇ ಭಯ ಇದ್ದಿದ್ದು, ದುಪ್ಪಟ್ಟದ ಮೇಲೆ ಏನಾದರೂ ಪ್ರಿಂಟ್ ಕೊಟ್ಬಿಟ್ರೆ ವಾಶ್ ಮಾಡಿದ್ರೆ ಹೋಗ್ಬಿಡುತ್ತೆ ಅಂತೇಳಿ. ಬಟ್ ಇದು ಹಾಗಿಲ್ಲ, ನೋಡ್ಬೋದು ಇಲ್ಲಿ ನೀವು. ಪ್ರಿಂಟಿಂಗ್ ಅಲ್ಲ ಇದು, ಸೀವಿಂಗಲ್ಲೇ ಬಂದ್ಬಿಟ್ಟಿದೆ. ಸೊ ಇದು ಈ ಥರ ಇದೆ ನೋಡಿ. ಇದು ದುಪ್ಪಟ ಉದ್ದ ಕರೆಕ್ಟ್ ಇದೆ, ಅಗಲ ಕೂಡ ಕರೆಕ್ಟ್ ಇದೆ. ನಾನು ಅದನ್ನೇ ಫಸ್ಟ್ ಚೆಕ್ ಮಾಡ್ತೀನಿ, ಯಾಕಂದರೆ ದುಪ್ಪಟ ಕೊಟ್ಟಿರ್ತಾರೆ, ಅದು ಇಷ್ಟು ತೆಳ್ಳಗಿರುತ್ತೆ, ಹಾಕೊಂಡ್ರೆ ಉದ್ದನೂ ಬರಲ್ಲ ಅಗ್ಲನೂ ಇರಲ್ಲ, ಆ ಥರ ಇರುತ್ತೆ. ಸೊ ಹಾಗಾಗಿ. ಆ್ಯಂಡ್ ಪ್ಯಾಂಟ್ ಮೇಲ್ಗಡೆ ಪ್ರಿಂಟಿಂಗ್ ಏನು ಚೆನ್ನಾಗಿದೆ ಇದು. ಈ ಪ್ರಿಂಟಿಂಗ್ ಏನೋ ಥರ ಡಿಫ್ರೆಂಟ್ ಆಗಿದೆ ನೋಡಿ, ಏನು ಸಕ್ಕತ್ತಾಗಿದೆ ಇದ್ರದ್ದು. ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್. ಆಲ್ಮೋಸ್ಟ್ ನಾನು ತರಿಸ್ತಿರೋ ಎಲ್ಲ ಕುರ್ತಾ ಸೆಟ್ದು ಸೈಜ್ ಎಸ್ ಸೈಜ್. ತುಂಬ ಚೆನ್ನಾಗಿದೆ. ನನಗೆ ಪ್ರಿಂಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಈ ಪ್ರಿಂಟಿಂಗಲ್ಲಿ ಕಲರ್ ಕಾಂಬಿನೇಷನ್ ಯಾವ ಥರ ಕಾಣಿಸ್ತಿದೆ ನೋಡಿ. ಬ್ಲೂ, ರೆಡ್ ಆ್ಯಂಡ್ ಯೆಲ್ಲೋ, ಮಸ್ಟರ್ಡ್ ಯೆಲ್ಲೋ ಆ್ಯಂಡ್ ದಿಸ್ ಲೈಟ್ ಬ್ಲೂ. ತುಂಬ ಚೆನ್ನಾಗಿದೆ ಇದು. ಸೊ ಈ ಕುರ್ತಾ ಸೆಟ್ ಬಂದ್ಬಿಟ್ಟು 532 ರೂಪಾಯಿ ಕುರ್ತಾ. ಸೊ ಇದು ಲುಕ್ ಯಾವ ಥರ ಬರುತ್ತೆ, ಹಳದಿ ಶಾಸ್ತ್ರಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದ್ದು. ಒಂದ್ಸತಿ ಇದನ್ನ ವಿಯರ್ ಮಾಡಿಬಿಟ್ಟು ನೋಡೋಣ. ಕೊಡ್ತಿರೋ 532 ರೂಪಾಯಿ ವರ್ತಿದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡೋಣ. ಫ್ಯಾಬ್ರಿಕ್ ನನಗೆ ಇವಾಗಲೇ ಚೆನ್ನಾಗಿದೆ ಅನಿಸ್ತಿದೆ. ವಿಸ್ಕಾಸ್ ರೇಯಾನ್ ಫ್ಯಾಬ್ರಿಕ್ ಆ್ಯಂಡ್ ಪ್ರಿಂಟಿಂಗ್ ಕ್ವಾಲಿಟಿ ಸಖತ್ತಾಗಿದೆ. ಬನ್ನಿ ವಿಯರ್ ಮಾಡಿಬಿಟ್ಟು ನೋಡೋಣ. ನೋಡಿ ಈ ಕುರ್ತಾ ಸೆಟ್ದು ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ತುಂಬಾ ಕಂಫರ್ಟಬಲ್ ಆಗಿದೆ ಫ್ಯಾಬ್ರಿಕ್, ನೋಡ್ತಿರ್ಬೋದು ನೀವು. ತುಂಬಾ ಫ್ಲೋಯಿ ಅನ್ನಿಸ್ತಾ ಇದೆ, ಏನೊಂಥರ ಸಾಫ್ಟ್ ಫ್ಯಾಬ್ರಿಕ್ ಇದೆ. ಆ್ಯಂಡ್ ಪ್ರಿಂಟಿಂಗ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಾತ್ರ ಸ್ವಲ್ಪ ನೆರಿಗೆ ಹಿಡ್ದಿದ್ದಾರೆ. ನಾನು ಅನ್ಕೊಂಡೆ ಮೇ ಬಿ ಅಂಬ್ರೆಲ್ಲ ಫುಲ್ ಕಂಪ್ಲೀಟ್ ಇರುತ್ತೆ ಅಂತೇಳಿ, ಬಟ್ ಇಲ್ಲ, ಇದು ಫ್ರಂಟ್ ಮಾತ್ರ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್ ಆಲ್ಸೋ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎನಿವೆ. ಆ್ಯಂಡ್ ಇನ್ನೂ ಸ್ವಲ್ಪ ಅಗ್ಲ ಇದ್ದಿದ್ರೆ ಚೆನ್ನಾಗಿರೋದೇನೋ ಅನ್ನಿಸ್ತಾ ಇದೆ, ಯಾಕಂದರೆ ಅದು ಅಗ್ಲ ಇದ್ದು. ಸೊ ಈ ಪ್ಯಾಂಟ್ ನೋಡಿ, ಕೆಳಗಡೆ ಪ್ಲಾಜೋ ಪ್ಯಾಂಟ್ ಥರ ಬರ್ತಾ ಇದೆ. ಕೆಳಗಡೆ ನೋಡಿ ಎಕ್ಸ್ಟ್ರಾ ಥ್ರೆಡ್ ಇದೆ ಅಷ್ಟೇ, ಈ ಥರ ಇದೆ. ಸೊ ಆವಾಗ ತುಂಬ ಚೆನ್ನಾಗಿ ಕಾಣಿಸೋದು. ಬಟ್ ಎನಿವೆ ತುಂಬ ಓವರಾಲ್ ಲುಕ್ ತುಂಬ ಚೆನ್ನಾಗಿ ಕೊಡ್ತಾ ಇದೆ. ಹಲ್ದಿ ಫಂಕ್ಷನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ. ನೋಡ್ತಿರ್ಬೋದು ಇದು ನೆಕ್ಕು ಆ್ಯಂಡ್ ದುಪ್ಪಟ
ಆ್ಯಂಡ್ ಲೆಂತ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಹಿಂದ್ಗಡೆನೂ ಫಿಟ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ. ಓವರಾಲ್ ನೋಡ್ತಿರ್ಬೋದು. ಕೊಡ್ತಿರೋ ಪ್ರೈಸಿಗೆ ಈ ಕುರ್ತಾ ಸೆಟ್ ವರ್ತ್ ಇದೆ. ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮೀಶೋ ಫಂಕ್ಷನಲ್ ವೇರ್ ಕುರ್ತಾ ಸೆಟ್ ಹಾಲ್. ಸೊ ಇದರಲ್ಲಿ ನಿಮಗೆ ಯಾವ ಕುರ್ತಾ ಸೆಟ್ ಇಷ್ಟ ಆಯಿತು ಅದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಕಂಟಿನ್ಯೂಸ್ ಸಪೋರ್ಟರ್ಸ್ಗೆ ಗೊತ್ತಿರುತ್ತೆ, ನಾನು ಪ್ರತಿಯೊಂದು ವಿಡಿಯೋಯಿಂದ ಒಬ್ಬರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರು ಇಷ್ಟಪಡುವಂಥ ಕುರ್ತಾ ಸೆಟ್ನ ನಾನು ಕೊಡ್ತೀನಿ. ಯಾವುದೇ ವಿಡಿಯೋದಲ್ಲಿ ಬೇರೆ ಯಾವುದಾದ್ರೂ ಒಂದು ಆರ್ನಮೆಂಟ್ಸ್, ಲೈಕ್ ನಾನು ಇವಾಗ ಕುರ್ತಾ ಸೆಟ್ ಮಾಡ್ತಿದ್ದೀನಿ, ಕುರ್ತಾ ಸೆಟ್ ಕೊಡ್ತೀನಿ, ಜೀನ್ಸ್ ಆ ಥರ ಇದ್ರೆ ಜೀನ್ಸ್, ಒಟ್ಟಿನಲ್ಲಿ ನಾನು ಆ ವಿಡಿಯೋದಲ್ಲಿ ಏನು ಮೆನ್ಷನ್ ಮಾಡಿರ್ತೀನಿ ಅದು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾನು ಅವ್ರಿಗೆ ಗಿವ್ ಅವೇ ಮಾಡ್ತಿದ್ದೀನಿ. ಅದು ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು ಯಾವ ಥರ ಕೊಡ್ತಿದ್ದೀನಿ ಅಂದರೆ, ನನಗೆ ಕಂಟಿನ್ಯೂಸ್ ಇದುವರೆಗೂ ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಯಾರು ನೋಡ್ತಿದ್ದಾರೆ, ಯಾರು ಕಮೆಂಟ್ ಮಾಡ್ತಿದ್ದಾರೆ ಅವ್ರನ್ನ ಪಿಕ್ ಮಾಡಿಬಿಟ್ಟು ನಾನು ಕೊಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಕಂಟಿನ್ಯೂಸ್ ಆಗಿ ನೋಡ್ತಿದ್ದೀರಾ ಬಟ್ ಕಮೆಂಟ್ ಮಾಡ್ತಿಲ್ಲ ಅಂದರೆ ನನಗೆ ನಿಜವಾಗ್ಲೂ ಗೊತ್ತಾಗಲ್ಲ ನೀವು ನನಗೆ ವಿಡಿಯೋಸ್ನ ನೋಡ್ತಿದ್ದೀರಾ ಅಂತೇಳಿ. ನೀವು ಕಮೆಂಟ್ ಮಾಡಿದ್ರೇ ಗೊತ್ತಾಗುತ್ತೆ, ಓಕೆ ಇವ್ರು ನನಗೆ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇದ್ದಾರೆ, ಇವರಿಗೆ ಈ ಥರ ಕುರ್ತಾ ಸೆಟ್ ಇಷ್ಟ. ಸೊ ಆ ಥರದ್ದು ನನಗೆ ಗೊತ್ತಾದಾಗ ನಾನು ನಿಮಗೆ ನೀವು ಇಷ್ಟಪಟ್ಟಿರೋಂಥ ಕುರ್ತಾ ಸೆಟ್ ಆ ವಿಡಿಯೋಯಿಂದ ಸೆಲೆಕ್ಟ್ ಮಾಡಿಬಿಟ್ಟು ಕೊಡ್ಬೋದು. ಸೊ ಬೇಗ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವೀಕ್ ವಿನ್ನರ್ನ ನಾನು ಸೆಲೆಕ್ಟ್ ಮಾಡೋದಾದರೆ ಅವ್ರು ಬಂದ್ಬಿಟ್ಟು ಮಮತಾ ಬಾಯಿ ST7SF ಅನ್ನೋರು. ಅವರು ವಿನ್ನರ್ ಆಗಿದ್ದಾರೆ. ವಿನ್ನರ್ ಅಂತ ಏನಕ್ಕೆ ಕೇಳೋಣ, ನಾನು ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಕೊಡ್ತೀನಿ. ಒಂದ್ಸರ್ತಿ ಒಬ್ರಿಗೆ ಏನಾದರೂ ಕೊಟ್ಟರೆ ಮತ್ತೆ ನಾನು ಅವ್ರಿಗೆ ಕೊಡಲ್ಲ, ಯಾಕಂದರೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ. ಸೊ ಅವರಿಗೆ ನಾನು ಅವ್ರು ಇಷ್ಟಪಟ್ಟಿರೋಂಥ ಕುರ್ತಿನ ಕೊಡ್ತಾ ಇದ್ದೀನಿ. ಸೊ ಇದಾಗಿತ್ತು ನಮ್ಮ ಮೀಶೋ ಕುರ್ತಾ ಸೆಟ್ ಹಾಲ್. ಈ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಇಷ್ಟ ಆಯಿತು, ಯಾವ ಒಂದು ರಿವ್ಯೂ ಇಷ್ಟ ಆಯಿತು ಅಂತಲೂ ಹೇಳಿ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಹೆಲ್ದಿ ಪಾಲಿಯೆಸ್ಟರ್ ಫ್ಯಾಬ್ರಿಕ್ ಔಟ್ಫಿಟ್ನ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.